ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ ನನ್ನ ಪಾಪದು ಬರ್ಡೇ ಸೆಲೆಬ್ರೇಷನ್. ಸೊ ಈ ವ್ಲಾಗಲ್ಲಿ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಫ್ರೆಂಡ್ಸ್, ಎಲ್ಲಿಗೆ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಪಾಪದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮಹದೇಶ್ವರ ಬೆಟ್ಟಕ್ಕೆ ಅಂತ ಹೋಗ್ತಿದ್ವಿ. ಸೊ ನಾವು ಹೊರಡೋ ಅಷ್ಟರಲ್ಲೇ 2:30 ಆಗಿತ್ತು. ಸೊ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೊಂದು ಹೋಟೆಲ್ ಇತ್ತು ದಾರಿಲಿ. ಸೊ ಊಟಕ್ಕೆ ಅಂತ ಬಂದ್ವಿ. ನೋಡ್ತಿರ್ಬೋದು, ಮಸಾಲೆ ದೋಸೆ ತೊಗೊಂಡ್ರು ಅಮ್ಮ ಮತ್ತು ಅತ್ತೆ. ರಘು ಎಲ್ಲ ತೊಗೊಂಡ್ರು ಮಸಾಲೆ ದೋಸೆ. ಬಟ್ ನಾನು ಯಾಕೋ ನನಗೆ ಕೇಕೆಲ್ಲ ತಿಂದ್ಬಿಟ್ಟು ಹಸಿವಿರಲಿಲ್ಲ. ಸೊ ಹಾಗಾಗಿ ನಾನು ಊಟ ಮಾಡಲಿಲ್ಲ, ಅಲ್ಲಿಗೆ ಪಾರ್ಸಲ್ ತಗೊಂಡೆ. ಪಾಪು ಮತ್ತು ಅಮ್ಮ, ಅತ್ತೆ, ರಘು ಎಲ್ಲ ಊಟ ಮಾಡ್ತಿದ್ರು, ಮಸಾಲೆ ದೋಸೆ ತಗೊಂಡಿದ್ರು. ನನಗೆ ಅಲ್ಲೇ ಪಾರ್ಸಲ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ತಿನ್ನೋಕ್ಕೆ ಯಾಕೋ ಆಗ್ತಿರ್ಲಿಲ್ಲ. ಸೊ ಕಾರಲ್ಲಿ ಹೋಗ್ತಾ ಅಥವಾ ಎಲ್ಲರೂ ಸ್ಟಾಪ್ ಮಾಡ್ತೀನಣ್ಣ ಅಂತ ಹೇಳಿ ವೆಜ್ ಬಿರಿಯಾನಿ ಹೇಳಿದ್ದೆ. ಸೊ ಅಲ್ಲಿಗೆ ಪಾರ್ಸಲ್ ತಗೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಬಂತು, ವೆಜ್ ಬಿರಿಯಾನಿ. ಮತ್ತು ಅಲ್ಲಿಗೆ ಮೊಸರು ಎಲ್ಲ ಒಗ್ಗರಣೆ ಮಾಡಿ ಮೊಸರು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಸ್ಪೂನ್ ಅದನ್ನು ತಗೊಂಡು ಹೋದ್ವಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಇನ್ನೇನು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಫ್ರೆಂಡ್ಸ್, ನಾವು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲೇ 2:30 ಆಗಿತ್ತು. ಸೊ ಬಂದು ರೀಚ್ ಆಗೋ ಅಷ್ಟರಲ್ಲಿ 6 o'clock ಆಯಿತು ಕರೆಕ್ಟಾಗಿ. ಸೊ ಫ್ರೆಂಡ್ಸ್, ಫೈನಲಿ ಬಂದ್ವಿ ಮಹದೇಶ್ವರ ಬೆಟ್ಟಕ್ಕೆ. ಸೊ ನೋಡ್ತಿರ್ಬೋದು, ನಾವು ಬಂದು 1.5 years ಆಯಿತು. ಪಾಪುಗೆ ಮುಡಿ ಕೊಡಬೇಕಾದ್ರೆ ಬಂದಿದ್ದು. ಸೊ ಬಂದು ಫಸ್ಟು ನಾವು ರೂಮ್ ಸರ್ಚ್ ಮಾಡ್ತಿದ್ವಿ. ಸೊ ಸಿಗ್ತಾನೆ ಇರಲಿಲ್ಲ. ಅಂದರೆ ಫಸ್ಟ್ ಇಲ್ಲಿಗೆ ಬಂದ್ವಿ, ಆ ರೂಮ್ ಎಲ್ಲ ಫಿಲ್ ಆಗಿತ್ತು, ಖಾಲಿ ಇರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಸೊ ರೂಮ್ ಸಿಗೋದೆ ಅಂದರೆ ಒಬ್ಬೊಬ್ಬರು ಬುಕ್ ಮಾಡ್ಕೊತಾರಂತೆ. ಸೊ ಹಾಗಾಗಿ ಏನೋ ರೂಮ್ಗಳೇನು ಖಾಲಿ ಇರಲಿಲ್ಲ, ರಶ್ ಇರಲ್ಲ ಅಂದ್ಕೊಂಡ್ವಿ. ಬಟ್ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲೂ ಬಂದು ಕೇಳಿದ್ರು, ವಿಚಾರಿಸಿದ್ರು ರಘು. ಸೊ ಇಲ್ಲೂ ರೂಮ್ ಖಾಲಿ ಇರಲಿಲ್ಲ. ಸೊ ಫೈನಲಿ ರೂಮ್ ಸಿಕ್ತು. ಸೊ ಹೋದ ತಕ್ಷಣ ನಾವು ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು, ಅಂದರೆ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ನಾನು ತಿನ್ನೋಕ್ಕಾಗಿರಲಿಲ್ಲ ಅಲ್ವಾ. ಸೊ ಬಂದ ತಕ್ಷಣ ಪಾರ್ಸಲ್ ತಂದಿದ್ವಲ್ಲ, ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೆ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗಬೇಕು. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗಿರಲಿಲ್ಲ ಎಲ್ಲೂ ಕೂಡ. ಸೊ ಪಾಪು ಸ್ವಲ್ಪ ತಿಂತೀನಿ ಅಂತ ಹೇಳಿದ್ಲು, ತಿನ್ನಲಿ ಅಂತ ಕೊಟ್ಟಿದ್ದೆ. ಸ್ವಲ್ಪ ತಿಂದಾದ್ಮೇಲೆ ನಾನು ಕೂಡ ತಿಂದ್ಕೊಂಡು ನೆಕ್ಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಟ್ವಿ. ಸೊ ಅಂದರೆ ಫೇಸ್ ಎಲ್ಲ ವಾಶ್ ಮಾಡಲಿಲ್ಲ, ಅಲ್ಲೇ ಏನೋ ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳ್ಬೋದು ಜರ್ನಿ ಮಾಡಿ. ಸೊ ಹಾಗೇ ಅಂದರೆ ಅಲ್ಲೇ ಎಡ್ಬೆಟ್ಟ ಇರುತ್ತೆಯಲ್ಲ, ಅಲ್ಲೇ ಫೇಸ್ ವಾಶ್ ಎಲ್ಲ ಮಾಡಿ ವಿಭೂತಿ ಎಲ್ಲ ಹಚ್ಚಿಸ್ಕೊಂಡಿದ್ವಿ. ಸೊ ಹಾಗಾಗಿ ಫೇಸ್ ವಾಶ್ ಮತ್ತೆ ಮಾಡಲಿಲ್ಲ. ನೆಕ್ಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ಸೊ
ಪರವಾಗಿಲ್ಲ, ನೈಟ್ ಅಷ್ಟು ರಶ್ ಇರಲಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಜನ ಇದ್ದರು, ಅಷ್ಟೊಂದು ರಶ್ ಇರಲಿಲ್ಲ. ಸೊ ನಾವು ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಹೇಳಿ ನೈಟ್ ಏನು ದರ್ಶನ ಮಾಡೋಕ್ಕೆ ಹೋಗಲಿಲ್ಲ. ಸೊ ಪಾಪು ನಡಿತೀನಿ ಅಂತ ಹೇಳಿ ನಡೀತಿದ್ದು, ಸ್ವೆಟರ್ ಹಾಕ್ತೆ, ಅವಳಿಗೆ ಚಳಿ ಇರುತ್ತೆ ಅಂತ ಹೇಳಿ ನಾನು ಕೂಡ ವೇಲ್ ರಿಮೂವ್ ಮಾಡಿ ನಾನು ಕೂಡ ಸ್ವೆಟರ್ ಹಾಕ್ಕೊಂಡೆ. ಸೊ ಸ್ವಲ್ಪ ಚಳಿ ಇರುತ್ತೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಪಾಪುಗೆ ಅಂತ ವಾಟರ್ ಬಾಟಲ್ ತೊಗೊಂಡೆ. ನೆಕ್ಸ್ಟ್ ಒಂದು ಕರ್ಚಿಫ್ ಸೇಫ್ಟಿಗೆ ಇಟ್ಕೊಂಡಿದ್ದೀನಿ. ಪಾಪುಗೆ ನೀರು ಕೇಳ್ತಿರ್ತಾಳೆ ಮಧ್ಯ. ಸೊ ಹಾಗಾಗಿ ಇಲ್ಲಿ ಮತ್ತು ಊಟ ಮಾಡಿದ್ರೆಲ್ಲ ಬೇಕಲ್ಲ, ಸೊ ನೀರು ಅಂತ ಹೇಳಿ ನೀರು ಕ್ಯಾರಿ ಮಾಡಿದೆ. ಆ್ಯಂಡ್ ಪಾಪು ಅತ್ತೆ ಮತ್ತು ಅಮ್ಮನ ಜೊತೆ ವಾಕ್ ಮಾಡ್ತಿದ್ಲು. ಸೊ ನೋಡ್ತಿರ್ಬೋದು ಮಹದೇಶ್ವರ ಬೆಟ್ಟದಲ್ಲಿ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ತುಂಬಾ ಖುಷಿಯಾಯಿತು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. 1.5 years ಆಗಿತ್ತು ನಾವು ಬಂದು. ಆ್ಯಂಡ್ ಪಾಪು ಮಾತ್ರ ತುಂಬಾ ಎಂಜಾಯ್ ಮಾಡ್ತಿದ್ಲು. ಅಂದರೆ ಈ ಲೈಟಿಂಗ್ಸ್ ಮತ್ತು ಏನೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬಾ ಕೂಲಾಗಿತ್ತು. ಅಂದರೆ ನೈಟ್ ಟೈಮ್ ಅಲ್ವಾ, ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಲು ಪಾಪು. ಆ್ಯಂಡ್ ವಾಕ್ ಮಾಡ್ತಿದ್ಲು. ಸುಮಾರೊಂದು 4-5 ರೌಂಡು ದೇವಸ್ಥಾನದ ಸುತ್ತಿದ್ವಿ. ಅಂದರೆ ಪ್ರದಕ್ಷಿಣೆ ಆಗ್ದಂಗೆ ಆಯಿತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಂದರೆ ಒಂಥರ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂದರೆ ರಶ್ ಸ್ವಲ್ಪ ಕಡಿಮೆ ಇತ್ತಲ್ವ, ಸೊ ಹಾಗಾಗಿ ಓಡಾಡೋಕ್ಕೆ ತುಂಬ ಈಸಿ ಇತ್ತು. ಪಾಪು ತುಂಬಾ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ತಿದ್ಲು, ತುಂಬ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ಸೊ ನೈಟ್ ಟೈಮ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಮಹದೇಶ್ವರ ಬೆಟ್ಟದಲ್ಲಿ ದೇವಸ್ಥಾನ ಅಂತ ಹೇಳ್ಬೋದು. ಬೆಳಿಗ್ಗೆ ಎಲ್ಲ ಸ್ವಲ್ಪ ಬಿಸಿಲಿರುತ್ತೆ ಅನಿಸುತ್ತೆ, ನೋಡಬೇಕು ಬೆಳಿಗ್ಗೆ ಹೇಗಿರುತ್ತೆ ಅಂತ. ನೈಟ್ ಟೈಮ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಒಂದು ನಂದಿ ಇದಿತ್ತಲ್ಲ ವಿಗ್ರಹ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಮೇಲೆ ಅತ್ತೆ, ನಾನು, ಪಾಪು, ಅಮ್ಮ ಎಲ್ಲ ರಘು ಎಲ್ಲ ಹೋಗ್ತಿದ್ದೀವಿ. ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸೊ ಫ್ರೆಂಡ್ಸು ಏನೋ ಇವಾಗ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ನೋಡಬೇಕು, ಇವಾಗೇನು ಅಷ್ಟು ಇರಲಿಲ್ಲ. ಮಾರ್ನಿಂಗ್ ರಶ್ ಆಗ್ತಾರೋ ಅಂದರೆ ಜನ ಬರ್ತಾರೋ ಏನೋ ಗೊತ್ತಿಲ್ಲ. ಅಂದರೆ ಬೆಳಿಗ್ಗೆ ಬಂದಿರೋರು ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ಮೋಸ್ಟ್ಲಿ ರೂಮಿಗೆ ಹೋಗಿಬಿಟ್ಟಿರ್ತಾರೆ ಅನಿಸುತ್ತೆ ಬೆಳಿಗ್ಗೆ ಬರೋದಕ್ಕೆ. ಗೊತ್ತಿಲ್ಲ ಬೆಳಿಗ್ಗೆ ಎಷ್ಟು ರಶ್ ಇರುತ್ತೆ ಅಥವಾ ರಶ್ ಇರಲ್ವ ಏನು ಅಂತ ಗೊತ್ತಿಲ್ಲ. ಹಾಗೇ ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೇಲೇ ನಿಂತಿದ್ವಿ. ಲೈಟಿಂಗ್ಸ್ ನೋಡ್ತಿರ್ಬೋದು ಮೇಲ್ಗಡೆಯಿಂದ. ದೇವಸ್ಥಾನಕ್ಕೆಲ್ಲ ಹಾಕಿರೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತು ಬೇರೆ ಆಯುಧ ಪೂಜೆ ಅಲ್ವಾ, ಸೊ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅಂದರೆ ದೇವಸ್ಥಾನ ಬಿಟ್ಟು ರೂಮ್ಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ನಾವು ಹೋಗಿದ್ದೆ 11 o'clock ಆಗಿತ್ತು ಅನಿಸುತ್ತೆ. ಸೊ ಅಲ್ಲೇ ಇರೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಸುಮಾರು ಇದ್ವಿ ಇಲ್ಲೇ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಮೇಲ್ಗಡೆಯಿಂದ ಸಖತ್ತಾಗಿತ್ತು ಅಂತ ಹೇಳ್ಬೋದು. ರಶ್ ಇತ್ತು ಅಲ್ಲಿ, ನೋಡ್ತಿರ್ಬೋದು. ಅವರು ಪೂಜೆ ಮಾಡಿಸೋದಕ್ಕೆ ನೈಟೇ ಪೂಜೆ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಜನ ಅಲ್ಲಿ ನಿಂತಿದ್ದಾರೆ. ಕ್ಯೂ ಸಿಸ್ಟಮ್ ಇದೆ. ಸೊ ತುಂಬ ಸ್ವಲ್ಪ ರಶ್ ಇತ್ತು ಅನಿಸ್ತು. ಸೊ ನೆಕ್ಸ್ಟ್ ಇದೊಂದು ಬೆಳ್ಳಿದು ತೇರು. ಸೊ ಇವತ್ತು ಚಿನ್ನದ ತೇರು ಎಳೀಲಿಲ್ಲ, ಯಾಕಂದರೆ ಇವತ್ತು ಆಯುಧ ಪೂಜೆ ಇತ್ತಲ್ಲ, ಸೊ ಹಾಗಾಗಿ ಎಳೀಲಿಲ್ಲ. ನಾವು ನೋಡಿದ್ವಿ 8-8:30 ತನಕ, ಬಟ್ ಚಿನ್ನದ ತೇರು ಎಳೀಲಿಲ್ಲ. ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಪಾಪು ನಾನೇ ನಡೀತೀನಿ ಅಂತ ನಡೀತಿದ್ಲು. ಸೊ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಮಾರ್ನಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್.